ರಾಜ್ಯ ರಾಜಕೀಯದಲ್ಲಿ ಮಾಟ ಮಂತ್ರದ ಪಾಲಿಟಿಕ್ಸ್ ಜೋರಾಗಿದೆ. ಈ ಕುರಿತಂತೆ ಶಾಸಕ ಎಚ್.ಸಿ. ಬಾಲಕೃಷ್ಣ ಲೇವಡಿ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಸಿಎಂ ವಿರುದ್ಧ ಮಾಟ ಮಂತ್ರ ಆಗಿದೆ ಅಂತೇಳಿ ಕೆ.ಎನ್. ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ರು. ಈ ಸಂಬಂಧ ಎಚ್.ಸಿ. ಬಾಲಕೃಷ್ಣ ಮಾತನಾಡಿದ್ದಾರೆ. ಮಾಟ ಮಂತ್ರ ಮಾಡಿಸೋದಿದ್ರೆ ರಾಜಣ್ಣ ಅವರೇ ಮಾಡಿಸಿರಬೇಕು. ಅವರೇ ತಾನೇ ಸಿಎಂ ಜೊತೆಗೆ ಅಷ್ಟು ಧೈರ್ಯವಾಗಿ ಇರುವವರು. ಮಾಟ ಮಂತ್ರ ಮಾಡಿ ಯಾರದ್ದು ಬಾಯಿ ಮುಚ್ಚಿಸೋಕೆ ಆಗಲ್ಲ. ಹಾಗೇನಾದ್ರೂ ಇದ್ರೆ ಎಂತೆಂತೋ ನಾಯಕರ ಬಾಯಿಯನ್ನ ಮುಚ್ಚಿಸ್ತಾ ಇದ್ರು. ಮಾಟ ಮಂತ್ರ ಮಾಡಿಸುವವರ ಕುಟುಂಬ ಸರ್ವನಾಶ ಆಗಿಬಿಡುತ್ತೆ. ವಾಮಾಚಾರ ಮಾಡಿದವರು ಸರ್ವನಾಶ ಆದ ಉದಾಹರಣೆಗಳಿವೆ. ಅಷ್ಟು ಮೂರ್ಖತನಕ್ಕೆ ಯಾರೂ ಕೂಡ ಹೋಗೋದಿಲ್ಲ ಅಂತೇಳಿ ಎಚ್.ಸಿ. ಬಾಲಕೃಷ್ಣ ಕಿಡಿಕಾರಿದ್ದಾರೆ. ಕೆ.ಎನ್. ರಾಜಣ್ಣ ಕೊಟ್ಟಂತ ಹೇಳಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ವಿವಿಧ ರೀತಿಯಲ್ಲಿ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇದೆ. ಎಚ್.ಸಿ. ಬಾಲಕೃಷ್ಣ ಅವರು ಮಾತನಾಡಿದ್ರು. ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರು ಕೆ.ಎನ್. ರಾಜಣ್ಣ ಅವರ ಹೇಳಿಕೆ ಕುರಿತಂತೆ ಲೇವಡಿ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ರಾಜಣ್ಣ ಅವರೇ ಮಾಡಿಸಿರ್ಬೇಕು, ಬೇರೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಿಎಂ ಏನಾದ್ರು ಹಠಬದ್ಧ ಮಾಡ್ಸಕ್ ಶಕ್ತಿ ಇದ್ರೆ ಅದು ರಾಜಣ್ಣ ಅವ್ರಿಗೆ, ಬೇರೆ ಯಾರಿಗೂ ಇಲ್ಲ. ಅದನ್ನ ರಾಜಣ್ಣ ಅವ್ರನ್ನೇ ಕೇಳ್ಬೇಕು. ರಾಜಣ್ಣ ಅವ್ರು ಯಾರಿಗಾರ ಮಾಡಿಸ ಅಭ್ಯಾಸ ಇದೆಯಾ ಮಾಟ ಮಂತ್ರ? ಇಲ್ಲ. ಏನಾರು ಹೆಚ್ಚು ಕಡಿಮೆ ಮಾಡಿಸಿದ್ರೆ ಮುಖ್ಯಮಂತ್ರಿಗೆ ರಾಜಣ್ಣ ಅವರೇ, ಬೇರೆ ಯಾರು ಮಾಡ್ಸಕ್ ಆಗಲ್ಲ. ಆ ಧೈರ್ಯ ಇರೋದು ರಾಜಣ್ಣ ಅವ್ರಿಗೆ ಮಾತ್ರ. ಮಾಟ ಮಂತ್ರದಿಂದ ನಾವೆಲ್ಲವನ್ನು ನಿಯಂತ್ರಣ ಮಾಡ್ತೀವಿ ಅಂತಂದ್ರೆ ಅದು ಮೂರ್ಖತನ. ಈಗ ದೊಡ್ಡ ದೊಡ್ಡ ಉದ್ದಲ್ಲಿರೋರ್ನೆಲ್ಲ ಮಾಟ ಮಂತ್ರ ಮಾಡಿ ಇಳಿಸ್ಬಿಡ್ಬೋದಲ್ಲ. ಅವೆಲ್ಲ ಸುಮ್ನೆ ಬಾಯಿ ಚಪ್ಲಕ್ ಮಾತಾಡ್ಕೊಂತಾರ ಬಿಡಿ. ಅದ್ರ ಬಗ್ಗೆ ಹೆಚ್ಚಿಗೆ ಅರ್ಥ ಕೊಡ್ತಾರೆ. ರಾಜಣ್ಣ ಅವರೇ ಮಾಡಿಸಿರ್ಬೇಕು, ಬೇರೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಿಎಂ ಏನಾದ್ರು ಹಠಬದ್ಧ ಮಾಡ್ಸಕ್ ಶಕ್ತಿ ಇದ್ರೆ ಅದು ರಾಜಣ್ಣ ಅವ್ರಿಗೆ, ಬೇರೆ ಯಾರಿಗೂ ಇಲ್ಲ. ಅದನ್ನ ರಾಜಣ್ಣ ಅವ್ರನ್ನೇ ಕೇಳ್ಬೇಕು. ರಾಜಣ್ಣ ಅವ್ರು ಯಾರಿಗಾರ ಮಾಡಿಸ ಅಭ್ಯಾಸ ಇದೆಯಾ ಮಾಟ ಮಂತ್ರ? ಇಲ್ಲ. ಏನಾರು ಹೆಚ್ಚು ಕಡಿಮೆ ಮಾಡಿಸಿದ್ರೆ ಮುಖ್ಯಮಂತ್ರಿಗೆ ರಾಜಣ್ಣ ಅವರೇ, ಬೇರೆ ಯಾರು ಮಾಡ್ಸಕ್ ಆಗಲ್ಲ. ಆ ಧೈರ್ಯ ಇರೋದು ರಾಜಣ್ಣ ಅವ್ರಿಗೆ ಮಾತ್ರ. ಮಾಟ ಮಂತ್ರದಿಂದ ನಾವೆಲ್ಲವನ್ನು ನಿಯಂತ್ರಣ ಮಾಡ್ತೀವಿ ಅಂತಂದ್ರೆ ಅದು ಮೂರ್ಖತನ. ಈಗ ದೊಡ್ಡ ದೊಡ್ಡ ಉದ್ದಲ್ಲಿರೋರ್ನೆಲ್ಲ ಮಾಟ ಮಂತ್ರ ಮಾಡಿ ಇಳಿಸ್ಬಿಡ್ಬೋದಲ್ಲ. ಅವೆಲ್ಲ ಸುಮ್ನೆ ಬಾಯಿ ಚಪ್ಲಕ್ ಮಾತಾಡ್ಕೊಂತಾರ ಬಿಡಿ. ಅದ್ರ ಬಗ್ಗೆ ಹೆಚ್ಚಿಗೆ ಅರ್ಥ ಕೊಡ್ತಾರೆ. ರಾಜಣ್ಣ ಅವರೇ ಮಾಡಿಸಿರ್ಬೇಕು, ಬೇರೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಿಎಂ ಏನಾದ್ರು ಹಠಬದ್ಧ ಮಾಡ್ಸಕ್ ಶಕ್ತಿ ಇದ್ರೆ ಅದು ರಾಜಣ್ಣ ಅವ್ರಿಗೆ, ಬೇರೆ ಯಾರಿಗೂ ಇಲ್ಲ. ಅದನ್ನ ರಾಜಣ್ಣ ಅವ್ರನ್ನೇ ಕೇಳ್ಬೇಕು. ರಾಜಣ್ಣ ಅವ್ರು ಯಾರಿಗಾರ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಮಾಟ ಮಂತ್ರದ ಪಾಲಿಟಿಕ್ಸ್ ಕುರಿತಂತೆ ಜೋರಾಗಿ ಚರ್ಚೆಗಳು ನಡೀತಾ ಇವೆ. ಇತ್ತ ರಾಜಣ್ಣರೇ ಮಾಡಿಸಿರ್ಬೇಕು ಅಂತ ಹೇಳಿ ಎಚ್.ಸಿ. ಬಾಲಕೃಷ್ಣ ಹೇಳ್ತಾ ಇದ್ದಾರೆ. ಈ ಮಾತುಗಳು ಎಲ್ಲಿಗೆ ತಗೊಂಡು ಹೋಗ್ಬೋದು ಸದ್ಯ ರಾಜ್ಯ ರಾಜಕೀಯವನ್ನ? ಸಂಪತ್, ಪ್ರಮುಖವಾಗಿ ಕೆ.ಎನ್. ರಾಜಣ್ಣ ಅವರು ನಿನ್ನೆ ಸಿಎಂ ವಿರುದ್ಧ ಮಾಟ ಮಂತ್ರ ಆಗಿರಬಹುದು ಅನ್ನೋ ಒಂದು ಮಾತನ್ನೇ ಹೇಳಿದ್ರು. ಇದು ಈಗ ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ತೀವ್ರ ಚರ್ಚೆಗೂ ಕೂಡ ಕಾರಣವಾಗಿದೆ. ಸಿಎಂ ವಿರೋಧಿಗಳು ಮಾಟ ಮಂತ್ರವನ್ನ ಮಾಡಿಸಿರಬಹುದು ಅನ್ನೋ ಒಂದು ಚರ್ಚೆಗಳು ಕೂಡ ಶುರುವಾಗ್ತಾ ಇರತಕ್ಕಂಥದ್ದು. ಇದಕ್ಕೆ ಈಗ ಸಿ.ಎನ್. ಬಾಲಕೃಷ್ಣ ಅವರು ಪ್ರಮುಖವಾಗಿ ಮಾಗಡಿ ಶಾಸಕರೇನಿದ್ದಾರೆ ಇವರು ರಾಜಣ್ಣ ಹೇಳಿಕೆಗೆ ಕೌಂಟರ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಹಾಗೇನಾದ್ರೂ ಮಾಟ ಮಂತ್ರ ಸಿಎಂ ವಿರುದ್ಧ ಮಾಡಿಸಿದ್ರೆ ರಾಜಣ್ಣ ಅವರೇ ಮಾಡಿಸಿರ್ಬೇಕು. ಯಾಕೆಂದ್ರೆ ಸಿಎಂ ಅಕ್ಕಪಕ್ಕ ಇರ್ತಕ್ಕಂಥವ್ರು ಅವರೇ, ಯಾವಾಗ್ಲೂ ಅವ್ರ ಜೊತೆ ಇರ್ತಾರೆ. ಮತ್ತೆ ಸಿಎಂ ವಿರುದ್ಧ ಮಾಟ ಮಂತ್ರ ಮಾಡಿಸ್ತಕ್ಕಂಥ ಧೈರ್ಯ ಇರೋದು ಕೂಡ ರಾಜಣ್ಣ ಅವ್ರಿಗೆ ಅನ್ನೋ ಒಂದು ಮಾತನ್ನು ಹೇಳುವ ಮೂಲಕ ಆ ಒಂದು ಕೌಂಟರ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಸದ್ಯ ಈಗ ಸಿಎಂ ವಿರೋಧಿಗಳು ಮತ್ತೆ ಅವರ ಪ್ರತಿಪಕ್ಷದವರು ಏನಾದರೂ ಮಾಡಿಸಿರ್ಬೋದಾ ಅಥವಾ ಸ್ವಪಕ್ಷೀಯರೇ ಏನಾದರೂ ಮಾಟ ಮಂತ್ರಗಳನ್ನು ಮಾಡಿಸಿರಬಹುದಾ ಅನ್ನೋ ಒಂದು ಚರ್ಚೆಗಳು ನಡೀತಾ ಇರುವಾಗಲೇ ಈಗ ಸಿಎಂ ಬಣ ಮತ್ತೆ ಡಿ.ಸಿ.ಎಂ ಬಣದ ನಡುವೆ ಈಗ ಒಂದಷ್ಟು ವಾಕ್ಸಮರಗಳು ಕೂಡ ಶುರುವಾಗಿರ್ತಕ್ಕಂಥದ್ದು. ಹಾಗಾಗಿ ಬಾಲಕೃಷ್ಣ ಅವರು, ಮಾಗಡಿ ಬಾಲಕೃಷ್ಣ ಅವರು ಈಗ ಕೌಂಟರ್ ಅನ್ನ ಕೊಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ದಾರೆ. ರಾಜಣ್ಣ ಅವರೇ ಆ ರೀತಿ ಮಾಟ ಮಂತ್ರವನ್ನ ಮಾಡಿಸಿರ್ಬೋದು, ಅವ್ರಿಗೆ ಆ ಧೈರ್ಯ ಇರೋದು ಅನ್ನೊಂದು ಮಾತನ್ನು ಹೇಳಿದ್ದಾರೆ. ಜೊತೆಗೆ ಯಾರು ಈ ರೀತಿ ಮಾಟ ಮಂತ್ರವನ್ನ ಮಾಡಿಸ್ತಾರೆ ಅವರ ಕುಟುಂಬವೇ ಸರ್ವನಾಶ ಆಗ್ಬಿಡುತ್ತೆ. ಜೊತೆಗೆ ಅಂತ ಒಂದು ಉದಾಹರಣೆಗಳು ಕೂಡ ರಾಜ್ಯದಲ್ಲಿ ಇದೆ ಅನ್ನೊಂದು ಮಾತನ್ನು ಕೂಡ ಬಾಲಕೃಷ್ಣ ಅವರು ಹೇಳಿರ್ತಕ್ಕಂಥದ್ದು. ಮತ್ತೆ ಯಾವುದೇ ಕಾರಣಕ್ಕೂ ಆ ರೀತಿ ಮಾಟ ಮಂತ್ರ ಮಾಡಿಸ್ತಕ್ಕಂಥ ಒಂದು ಕೆಲಸಕ್ಕೆ ಯಾರು ಕೂಡ ಹೋಗೋದಿಲ್ಲ. ಮತ್ತೆ ಅಂತ ಒಂದು ಮೂರ್ಖತನದ ಕೆಲಸಕ್ಕೂ ಯಾರು ಕೈ ಹಾಕೋದಿಲ್ಲ ಅನ್ನೋ ಮಾತನ್ನು ಹೇಳುವ ಮೂಲಕ ರಾಜಣ್ಣ ಅವರ ಮಾತಿಗೆ ಬಾಲಕೃಷ್ಣ ಅವರು ಕೌಂಟರ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಸಂಪತ್, ಆನಂದ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ